Hello dear students, welcome to the 9th session of my International Economics class. Myself Sundaramma, working as Assistant Professor of Economics in Government First Grade College, Gubbi, Tumkur District. ವಿದ್ಯಾರ್ಥಿಗಳೇ, ಈ ಸೆಷನ್ನಲ್ಲಿ ನಾನು ನಿಮಗೆ ಸಾಪೇಕ್ಷ ವೆಚ್ಚದ ಅನುಕೂಲತೆಯ ಸಿದ್ಧಾಂತವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಂದರೆ ಲಾಸ್ಟ್ 2 ವಿಡಿಯೋಗಳಲ್ಲಿ ನಾವೀಗಾಗಲೇ ಸಾಪೇಕ್ಷ ವೆಚ್ಚ ಸಿದ್ಧಾಂತ ಅದನ್ನು ಯಾರು ಪ್ರತಿಪಾದಿಸಿದ್ರು ಮತ್ತು ಅದರ ಒಂದು ತಿರುಳು ಏನು ಅದನ್ನೆಲ್ಲ ನಾವು ಈಗಾಗಲೇ ತಿಳ್ಕೊಂಡಾಗಿದೆ. ಈ ಚಿತ್ರದಲ್ಲಿ ಅದೇ ಸಿದ್ಧಾಂತದ ಒಂದು ಮುಂದುವರಿದ ಭಾಗ ರೇಖಾಚಿತ್ರದೊಂದಿಗೆ ವಿವರಣೆ, ಜೊತೆಗೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಈ ಸಾಪೇಕ್ಷ ವೆಚ್ಚದ ಅನುಕೂಲತೆಯ ಆಧಾರದಿಂದ 2 ರಾಷ್ಟ್ರಗಳು ವ್ಯಾಪಾರದಲ್ಲಿ ತೊಡಗಿದಾಗ ಹೇಗೆ 2 ದೇಶಗಳಿಗೂ ಪ್ರಯೋಜನ ದೊರೆಯುತ್ತೆ, ಲಾಭ ದೊರೆಯುತ್ತೆ ಅನ್ನೋದನ್ನು ಈ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಸ್ಟೂಡೆಂಟ್ಸ್, ಇನ್ ದ ಲಾಸ್ಟ್ 2 classes we have discussed about the theory of comparative cost advantage. I have already explained you about the founder of this theory, the statement and the assumptions, etc. In this class we will have to know that the explanation of this theory with help of a diagram. ಈ ಡೀಟೇಲ್ಸು ನೀವೀಗಾಗಲೇ ಹಿಂದೆ ನೋಡಿದ್ದೀರಿ. ಯಾರು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದು? ಡೇವಿಡ್ ರಿಕಾರ್ಡೋ ಅವರು 1817ರಲ್ಲಿ ತಮ್ಮ ಗ್ರಂಥ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕಾನಮಿ ಆ್ಯಂಡ್ ಟ್ಯಾಕ್ಸೇಷನ್, ಈ ಗ್ರಂಥದಲ್ಲಿ ಅವರು ತಮ್ಮ ಸಿದ್ಧಾಂತವನ್ನು ಪರಿಚಯಿಸಿದರು. ಅದನ್ನೆಲ್ಲ ನಾವೀಗಾಗಲೇ ತಿಳ್ಕೊಂಡಿದ್ದೇವೆ. ಮತ್ತು ಸಾಪೇಕ್ಷ ವೆಚ್ಚದ ಅನುಕೂಲತೆ ಅರ್ಥ, ಇದನ್ನು ಕೂಡ ನಾನು ಈಗಾಗಲೇ ತಿಳಿಸಿದ್ದೇನೆ. ಏನು, ಪ್ರತಿಯೊಂದು ದೇಶವು ತನ್ನಲ್ಲಿ ಲಭ್ಯವಿರತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಕೆಲವು ವಸ್ತುಗಳನ್ನು ಇತರ ವಸ್ತುಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸುವ ಸಾಮರ್ಥ್ಯಕ್ಕೆ ಸಾಪೇಕ್ಷ ವೆಚ್ಚದ ಅನುಕೂಲತೆ ಅಂತೇಳಿ ಕರಿತೇವೆ. ಸಾಪೇಕ್ಷ ವೆಚ್ಚ ಅಂತ ಅಂದರೆ ಏನು? ಹೋಲಿಕೆಯಿಂದ ವ್ಯಕ್ತವಾಗುವಂತಹ ವೆಚ್ಚದ ವ್ಯತ್ಯಾಸಗಳು. ಇಲ್ಲಿ ಏನಂದರೆ, ಯಾವ ವಸ್ತುವನ್ನು ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸ್ಬೋದು ಒಂದು ದೇಶ, ಮತ್ತು ಯಾವ ವಸ್ತುವನ್ನು ಅಧಿಕ ವೆಚ್ಚದಲ್ಲಿ ಉತ್ಪಾದನೆ ಸಾಧ್ಯವಾಗುತ್ತೆ. ಹೀಗೆ ವಿವಿಧ ಸರಕುಗಳ ಉತ್ಪಾದನಾ ವೆಚ್ಚಗಳನ್ನು ನಾವು ಕಂಪೇರ್ ಮಾಡ್ತೇವೆ. ಮತ್ತು ಪ್ರತಿ ದೇಶನೂ ಯಾವ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆ ಸಾಧಿಸಬೇಕು ಅಂದರೆ ಯಾವ ವಸ್ತುವಿನಲ್ಲಿ ಕಡಿಮೆ ಸಾಪೇಕ್ಷ ವೆಚ್ಚದ ಒಂದು ಸಾಪೇಕ್ಷ ವೆಚ್ಚವನ್ನು ಹೊಂದಿರುತ್ತೋ ಅಥವಾ ಅಧಿಕ ಸಾಪೇಕ್ಷ ವೆಚ್ಚದ ಅನುಕೂಲತೆಗಳನ್ನು ಹೊಂದಿರುತ್ತೋ ಅಂಥ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸುತ್ತೆ ಮತ್ತು ಅದನ್ನು ರಫ್ತು ಮಾಡುತ್ತೆ. ಹಾಗೂ ಎಂಥ ಸರಕನ್ನು ಆಮದು ಮಾಡಿಕೊಳ್ಳುತ್ತೆ ಅಂದರೆ ತನ್ನ ದೇಶದಲ್ಲಿ ಸಾಪೇಕ್ಷ ವೆಚ್ಚದ ಅನಾನುಕೂಲತೆ ಅಧಿಕವಾಗಿರ್ತಕ್ಕಂಥ ಸರಕನ್ನು ಬೇರೆ ರಾಷ್ಟ್ರದಿಂದ ಆಮದು ಮಾಡಿಕೊಳ್ಳುತ್ತೆ. ಇದನ್ನು ಕೂಡ ನಾವೀಗಾಗಲೇ ತಿಳ್ಕೊಂಡಿದ್ದೇವೆ. ಮತ್ತು ಈ ಟೇಬಲ್ಲು ನಿಮಗೀಗಾಗಲೇ ಪರಿಚಯ ಇದೆ. ಏನು, ರಿಕಾರ್ಡೋ ಅವರು ಪೋರ್ಚುಗಲ್ ಮತ್ತು ಇಂಗ್ಲೆಂಡ್ ದೇಶದ ಉದಾಹರಣೆಯನ್ನು ತಗೊಂಡು ಸಾಪೇಕ್ಷ ವೆಚ್ಚದ ವ್ಯತ್ಯಾಸಗಳನ್ನು ವಿವರಿಸಿದ್ದಾರೆ. ಈ ಒಂದು ಟೇಬಲ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಏನು ತುಲನಾತ್ಮಕ ವೆಚ್ಚದ ವ್ಯತ್ಯಾಸಗಳು ಹೇಗೆ ವ್ಯಕ್ತ ಆಗುತ್ತೆ ಅಂತ. ಅಂದರೆ ಇಲ್ಲಿ ಪರಿಗಣಿಸಿರೋ 2 ದೇಶಗಳು ಪೋರ್ಚುಗಲ್ ಮತ್ತು ಇಂಗ್ಲೆಂಡು. 2 ಸರಕುಗಳು ಯಾವುದು? ದ್ರಾಕ್ಷಾರಸ ಮತ್ತು ಬಟ್ಟೆ. ಈ ಉದಾಹರಣೆಯನ್ನು ತಗೊಂಡು ರಿಕಾರ್ಡೋ ತಮ್ಮ ಸಿದ್ಧಾಂತವನ್ನು ವಿವರಿಸಿದ್ದಾರೆ. By comparing the international exchange rate of 2 commodities and international exchange rates in both the countries, one can understand how both countries can be benefited from the international trade
ಈ ಕ್ಲಾಸ್ನಲ್ಲಿ ನಾವು ಸಾಪೇಕ್ಷ ವೆಚ್ಚದ ವ್ಯತ್ಯಾಸಗಳಿಂದ ವ್ಯಾಪಾರದಲ್ಲಿ ತೊಡಗುವಂಥ ಎರಡೂ ದೇಶಗಳು ಹೇಗೆ ಪ್ರಯೋಜನ ಪಡಿತವೆ, ಹೇಗೆ ಲಾಭ ಗಳಿಸ್ತವೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಅದನ್ನು ಒಂದು ಅಂಕಿಅಂಶಗಳನ್ನು ನಾವು ಪರಿಕಲ್ಪಿಸ್ಕೊಳ್ಬೇಕಾಗುತ್ತೆ. ಮತ್ತು ವ್ಯಾಪಾರ ಪ್ರಾರಂಭ ಆಗೋದಕ್ಕೆ ಮೊದಲು ಎರಡೂ ದೇಶಗಳಲ್ಲಿ ಹೇಗೆ ವಿನಿಮಯ ದರ ಇತ್ತು, ವ್ಯಾಪಾರದಲ್ಲಿ ತೊಡಗಿದ ನಂತರ ಆ ಎರಡು ಸರಕುಗಳ ಒಂದು ವಿನಿಮಯ ದರ ಅಂದರೆ ಕೊಳ್ಳುವ ದರ ಹೇಗೆ ನಿಗದಿಯಾಗುತ್ತೆ, ಅದರಿಂದ ಎಷ್ಟು ಲಾಭ ಸಿಗುತ್ತೆ ಅನ್ನೋದನ್ನು ನಾವು ಇನ್ನು ಮುಂದೆ ತಿಳ್ಕೊಳ್ತಾ ಇದ್ದೀವಿ. ಸ್ಟೂಡೆಂಟ್ಸ್, ಬೈ ಕಂಪೇರಿಂಗ್ ದ ಇಂಟರ್ನಲ್ exchange rate of two commodities and international exchange rates in both the countries, we can understand how both the countries would be benefited from the international trade. ವಿದ್ಯಾರ್ಥಿಗಳೇ, ಈಗಾಗಲೇ ನಮಗೆ ಆ ಟೇಬಲ್ನ ಸಹಾಯದಿಂದ ಉತ್ಪಾದನಾ ವೆಚ್ಚ, ಎರಡು ಸರಕುಗಳ ಉತ್ಪಾದನಾ ವೆಚ್ಚ ಶ್ರಮದ ಪ್ರಮಾಣದಲ್ಲಿ ಎಷ್ಟೆಷ್ಟಿದೆ ಅಂತಕ್ಕಂಥದ್ದು ನಮಗೆ ಆ ಟೇಬಲ್ನಲ್ಲಿ ಗೊತ್ತಾಗಿದೆ. ಆ ಟೇಬಲ್ನ ನೀವು ಬರ್ಕೊಂಡು ಅದನ್ನು ಈಗ ಅಬ್ಸರ್ವ್ ಮಾಡ್ತಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನೋಟ್ಸನ್ನು ಓದಿ ಕಂಪೇರ್ ಮಾಡಿಕೊಂಡ್ರೆ ಅದರ ವಿನಿಮಯ ದರಗಳು ಹೇಗಿರ್ತವೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಸೊ ನೀವು ಈ ಟೈಮ್ಗೆ ಟೇಬಲ್ ನಿಮ್ಮ ಮುಂದೆ ಇರಬೇಕು. ಈಗ ಅಂತಾರಾಷ್ಟ್ರೀಯ ವ್ಯಾಪಾರದ ಪೂರ್ವದಲ್ಲಿ ಪೋರ್ಚುಗಲ್ನಲ್ಲಿ ಬಟ್ಟೆ ಮತ್ತು ಮದ್ಯ, ಎರಡು ವಸ್ತುಗಳೇನಿದೆ, ಮದ್ಯ ಮೀನ್ಸ್ ದ್ರಾಕ್ಷಾರಸ, ಇವುಗಳ ಒಂದು ಆಂತರಿಕ ವಿನಿಮಯ ದರ ಎಷ್ಟಿದೆ ಅಂತ ನಾವು ಚೆಕ್ ಮಾಡಬೇಕು. ಆಂತರಿಕ ವಿನಿಮಯ ದರ ನೋಡಿ 90:80, ಅಥವಾ ಅದನ್ನು ಸುಲಭ ರೂಪಕ್ಕೆ ತಂದರೆ 1:0.88 ಆಗಿರುತ್ತೆ. ಅಂದರೆ 1 ಯೂನಿಟ್ ಬಟ್ಟೆಗೆ ಸಿಗ್ತಕ್ಕಂಥ ದ್ರಾಕ್ಷಾರಸ 0.88 ಯೂನಿಟ್ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಪೋರ್ಚುಗಲ್ನಲ್ಲಿ ಬಟ್ಟೆ ಮತ್ತು ಮದ್ಯಗಳ ಒಂದು ಆಂತರಿಕ ವಿನಿಮಯ ದರ ಎಷ್ಟಿದೆ? 1 ಯೂನಿಟ್ ಬಟ್ಟೆಗೆ 0.88 ಯೂನಿಟ್ ಮದ್ಯ ಲಭ್ಯವಾಗುತ್ತೆ. ಇದು ವ್ಯಾಪಾರ ನಡೆಯೋದಕ್ಕೆ ಮೊದಲು ಪೋರ್ಚುಗಲ್ನಲ್ಲಿ ಇದ್ದಂತಹ ಒಂದು ವಿನಿಮಯ ದರ, ಬಟ್ಟೆ ಮತ್ತು ದ್ರಾಕ್ಷಾರಸದ ನಡುವೆ. ಅಂದರೆ 1 ಯೂನಿಟ್ ಬಟ್ಟೆಗೆ 0.88 ಯೂನಿಟ್ ದ್ರಾಕ್ಷಾರಸ ದೊರೆಯುತ್ತೆ. ಅದೇ ಥರ ಇಂಗ್ಲೆಂಡ್ನಲ್ಲಿ ಆಂತರಿಕ ವಿನಿಮಯ ದರ 1 ಯೂನಿಟ್ ಬಟ್ಟೆಗೆ 1-2 ಯೂನಿಟ್ ಮದ್ಯ ಆಗಿರುತ್ತೆ. ಈಗ ವ್ಯಾಪಾರ ಪ್ರಾರಂಭ ಆಗಿದೆ ಅಂತ ಭಾವಿಸೋಣ. ಪ್ರಾರಂಭ ಆದಮೇಲೆ ಅಂತಾರಾಷ್ಟ್ರೀಯ ವ್ಯಾಪಾರ ಯಾವಾಗ ಲಾಭದಾಯಕ ಆಗುತ್ತೆ ಅಂತ ಅಂದರೆ, ಆಂತರಿಕವಾಗಿ ಏನು ತಮ್ಮ ವಸ್ತುವಿಗೆ ಪ್ರತಿಯಾಗಿ ಅವು ಇನ್ನೊಂದು ವಸ್ತುವನ್ನು ಪಡಿತಾ ಇದ್ದಾವೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣವನ್ನು ವಿದೇಶಿ ವ್ಯಾಪಾರದಿಂದ ಪಡೆದಾಗ ಎರಡೂ ರಾಷ್ಟ್ರಗಳಿಗೂ ಲಾಭ ಆಗುತ್ತೆ. ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾಯ್ತಲ್ವಾ? ಅಂದರೆ ಈಗ ಆಂತರಿಕ ವಿನಿಮಯ ದರ ನೋಡಿ, ಪೋರ್ಚುಗಲ್ನಲ್ಲಿ 1 ಯೂನಿಟ್ ಬಟ್ಟೆಗೆ 0.88 ಯೂನಿಟ್ ಮದ್ಯ ಸಿಗ್ತಾ ಇದೆ. ಈಗ ಅದು ವ್ಯಾಪಾರದಲ್ಲಿ ತೊಡಗಿದೆ ಅಂದರೆ ಮದ್ಯವನ್ನು ಯಾವ ದೇಶದಿಂದ, ಇಂಗ್ಲೆಂಡ್ನಿಂದ ಆಮದು ಮಾಡ್ಕೊಳ್ಳೋಕೆ ಹೊರಟಿದೆ ಅಂದರೆ ಏನಾಗಬೇಕು? 0.88 ಯೂನಿಟ್ಗಿಂತನೂ ಅಧಿಕ ಪ್ರಮಾಣದ ದ್ರಾಕ್ಷಾರಸ ಇದಕ್ಕೆ ಸಿಗಬೇಕು ಪೋರ್ಚುಗಲ್ಗೆ. 1 ಯೂನಿಟ್ ತನ್ನ ಬಟ್ಟೆಯನ್ನು ನೀಡಿದರೆ 0.88 ಯೂನಿಟ್ಗಿಂತಲೂ ಅಧಿಕ ಪ್ರಮಾಣದ ದ್ರಾಕ್ಷಾರಸ ದೊರೆತರೆ ಪೋರ್ಚುಗಲ್ಗೆ ವ್ಯಾಪಾರ ಲಾಭದಾಯಕವಾಗಿರುತ್ತೆ. ಅದೇ ಥರ ಇಂಗ್ಲೆಂಡಿಗೆ ಯಾವಾಗ ಲಾಭದಾಯಕವಾಗುತ್ತೆ? ಇಂಗ್ಲೆಂಡ್ 1 ಯೂನಿಟ್ ಮದ್ಯವನ್ನು ಆಮದು ಮಾಡ್ಕೊಳ್ಳೋದಕ್ಕೆ 1.2 ಯೂನಿಟ್ಗಿಂತಲೂ ಕಡಿಮೆ ಬಟ್ಟೆಯನ್ನು ಪ್ರತಿಯಾಗಿ ಕೊಡುವಂತಿದ್ರೆ ಮಾತ್ರ ಅದಕ್ಕೆ ವ್ಯಾಪಾರ ಲಾಭದಾಯಕವಾಗಿ ಇರುತ್ತೆ. ಈಗ ಸೇಮ್ ಥಿಂಗ್ ಐ ಹ್ಯಾವ್ ಗಿವನ್ ಇನ್ ಇಂಗ್ಲೀಷ್. ಇನ್ ಪೋರ್ಚುಗಲ್, in the pre-international trade period, the internal exchange rate between cloth and wine is 1:0.88, and in England
the internal or domestic exchange rate is 1:1.2. So now both the countries are starting international trade with each other. Due to international trade, Portugal would benefit from exporting 1 unit of wine to England and receiving more than 0.88 unit of cloth from England. Similarly, if England were to supply less than 1.2 units of cloth per unit of wine, trade would be profitable. ಈಗ ಎರಡೂ ರಾಷ್ಟ್ರಗಳ ನಡುವೆ ವ್ಯಾಪಾರ ಏರ್ಪಟ್ಟಿದೆ ಅಂತ ಭಾವಿಸೋಣ ಮತ್ತು ಎರಡೂ ದೇಶಗಳು ತಮ್ಮ ಸರಕನ್ನು 1:1 ದರದಲ್ಲಿ ವಿನಿಮಯ ಮಾಡಿಕೊಳ್ತಾ ಇದ್ದಾವೆ. ಅಂದರೆ 1 ಯೂನಿಟ್ ಮದ್ಯಕ್ಕೆ 1 ಯೂನಿಟ್ ಬಟ್ಟೆ ನಿಗದಿಯಾಗಿದೆ ಅಂತ ಭಾವಿಸೋಣ. ಈಗ ಎರಡೂ ದೇಶಗಳಿಗೂ ಹೇಗೆ ಲಾಭ ಆಗುತ್ತೆ ಅನ್ನೋದನ್ನು ನಾವು ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಪೋರ್ಚುಗಲ್ ದೇಶ ತನ್ನ 1 ಯೂನಿಟ್ ದ್ರಾಕ್ಷಾರಸಕ್ಕೆ ಬದಲಾಗಿ 1 ಯೂನಿಟ್ ಬಟ್ಟೆ ಪಡಿತಾ ಇದೆ. ಹಾಗಾಗಿ ಅದು ಮೊದಲು ತನ್ನ ದೇಶದಲ್ಲಿ ಪಡಿತಾ ಇದ್ದಿದ್ದೆಷ್ಟು 1 ಯೂನಿಟ್ ದ್ರಾಕ್ಷಾರಸಕ್ಕೆ ಬದಲಾಗಿ 0.88 ಯೂನಿಟ್ ಬಟ್ಟೆಯನ್ನು ಪಡಿತಾ ಇತ್ತು. ಆದರೆ ಈಗ ಇಂಗ್ಲೆಂಡ್ನಿಂದ 1 ಯೂನಿಟ್ ದ್ರಾಕ್ಷಾರಸಕ್ಕೆ 1 ಯೂನಿಟ್ ಬಟ್ಟೆಯನ್ನು ಪಡಿತಾ ಇದೆ. ಅಂದರೆ ನಿವ್ವಳ ಲಾಭ ಎಷ್ಟು? 0.12 ಯೂನಿಟ್ನಷ್ಟು ನಿವ್ವಳ ಲಾಭವನ್ನು ಗಳಿಸ್ತಾ ಇದೆ. ಅದೇ ರೀತಿ ಇಂಗ್ಲೆಂಡ್ ಕೂಡ 1 ಯೂನಿಟ್ ಬಟ್ಟೆಗೆ ಬದಲಾಗಿ 1 ಯೂನಿಟ್ ದ್ರಾಕ್ಷಾರಸವನ್ನು ಪಡೆದ್ರೆ ಎಷ್ಟು ಲಾಭ ಆಗುತ್ತೆ ನೋಡಿ. ಇಲ್ಲಿ ಆಂತರಿಕವಾಗಿ ಇದ್ದಂಥ ವಿನಿಮಯ ದರ 1 ಯೂನಿಟ್ ಬಟ್ಟೆಗೆ 0.83 ಯೂನಿಟ್ ದ್ರಾಕ್ಷಾರಸ ಇತ್ತು. ಈಗ ಏನಾಗಿದೆ ಅಂದರೆ 1 ಯೂನಿಟ್ ದ್ರಾಕ್ಷಾರಸವನ್ನು ಪ್ರತಿಯಾಗಿ ಪಡಿತಾ ಇದೆ. ಅದರಿಂದ ಇಂಗ್ಲೆಂಡ್ಗೆ ಕೂಡ 0.17ರಷ್ಟು ಲಾಭ ಆಗುತ್ತೆ. ಅಂದರೆ ಹೀಗೆ ಎರಡೂ ರಾಷ್ಟ್ರಗಳು ತಮ್ಮ ಆಂತರಿಕ ವ್ಯಾಪಾರದಲ್ಲಿ ಪಡಿತಾ ಇದ್ದ ಸರಕಿನ ಪ್ರಮಾಣಕ್ಕಿಂತಲೂ ಅಧಿಕ ಪ್ರಮಾಣದ ಸರಕುಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇದೆ. ಅದರಿಂದ ಎರಡೂ ರಾಷ್ಟ್ರಗಳು ಕೂಡ ಕಡಿಮೆ ಬೆಲೆಯಲ್ಲಿ, ಅಂದರೆ ಆಂತರಿಕ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಸರಕುಗಳನ್ನು ಪಡಿತವೆ ಎನ್ನುವಂಥದ್ದು ಗೊತ್ತಾಗುತ್ತೆ. Now suppose that the trade relations between the two countries are established and the commodity exchange rate is 1:1. Now if Portugal gets 1 unit of cloth by selling 1 unit of wine, the net profit will be 0.12 units. Similarly, if England receives 1 unit of wine per unit of cloth, England will gain to the extent of 0.17 units. Like this, both the countries are benefited from the international trade. ಸೊ ಇದನ್ನು ನಾವು ಒಂದು ರೇಖಾಚಿತ್ರದ ಸಹಾಯದಿಂದ ಕೂಡ ಎಕ್ಸ್ಪ್ಲೈನ್ ಮಾಡ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಈಗ ರೇಖಾಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ, OX ಅಕ್ಷದಲ್ಲಿ ಮದ್ಯವನ್ನು ಗುರುತಿಸಿದ್ದೇವೆ, ಅಂದರೆ ದ್ರಾಕ್ಷಾರಸದ ಪ್ರಮಾಣ. OY ಅಕ್ಷದಲ್ಲಿ ಬಟ್ಟೆಯ ಪ್ರಮಾಣವನ್ನು ಮೆಜರ್ ಮಾಡ್ತಾ ಇದ್ದೇವೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಏನು ಕಾಣ್ತಾ ಇದೆ? OY ಅಕ್ಷದಲ್ಲಿ ಬಟ್ಟೆಯ ಪ್ರಮಾಣ ಎಷ್ಟಿದೆ? ಇಲ್ಲಿ ಉತ್ಪಾದನಾ ಸಾಧ್ಯತಾ ರೇಖೆಗಳು ಅಥವಾ ವಿನಿಮಯ ದರದ ರೇಖೆಗಳನ್ನು ನೋಡ್ತಾ ಇದ್ದೇವೆ. C1W1 ರೇಖೆ ಅಂತಾರಾಷ್ಟ್ರೀಯ ವ್ಯಾಪಾರದ ವಿನಿಮಯ ದರದ ರೇಖೆ ಆಗಿರುತ್ತೆ. ಬಟ್ ನಾವು ಮೊದಲು ಆಂತರಿಕ ವಿನಿಮಯ ದರಗಳನ್ನು ಗಮನಿಸಬೇಕು. ಆಂತರಿಕ ವಿನಿಮಯ ದರಗಳನ್ನು ನೋಡೋದಾದರೆ ಒಂದು ನಿಮಿಷ. ಈ ರೇಖಾಚಿತ್ರದಲ್ಲಿ ನೋಡ್ತಾ ಇದ್ದೀರಿ, C1W2 ರೇಖೆ. ಇದು ಇಂಗ್ಲೆಂಡ್ನ
ವ್ಯಾಪಾರ ಪೂರ್ವದ ಒಂದು ಆಂತರಿಕ ವಿನಿಮಯ ದರವನ್ನು ಸೂಚಿಸ್ತಾ ಇದೆ. C1W1 ರೇಖೆ ಗಮನಿಸಿ. C1W1 ಇಂಗ್ಲೆಂಡ್ನಲ್ಲಿ ಹೇಗಿದೆ? ಇದು 1 ಯೂನಿಟ್ ಮದ್ಯಕ್ಕೆ 0.83 ಯೂನಿಟ್ ಬಟ್ಟೆ ವಿನಿಮಯ ದರ ಇರೋದನ್ನು ಸೂಚಿಸ್ತಾ ಇದೆ. ಗೊತ್ತಾಗ್ತಾ ಇದೆ ಅಲ್ವಾ? ಅದೇ ಥರ ಪೋರ್ಚುಗಲ್ನಲ್ಲಿ ಯಾವುದು ರೇಖೆ? ಪೋರ್ಚುಗಲ್ದು W1C2 ರೇಖೆ ವ್ಯಾಪಾರ ಪೂರ್ವದಲ್ಲಿ ಇಲ್ಲಿನ ವಿನಿಮಯ ದರ 1:0.88 ಯೂನಿಟ್ ಆಗಿರೋದನ್ನು ಸೂಚಿಸ್ತಾ ಇದೆ. ಅಂದರೆ ತನ್ನ 1 ಯೂನಿಟ್ ಮದ್ಯಕ್ಕೆ ಎಷ್ಟು ಬಟ್ಟೆ ಪಡೀತಾ ಇದೆ ಇಂಗ್ಲೆಂಡ್ನಿಂದ? OC2 ಪ್ರಮಾಣದ ಬಟ್ಟೆಯನ್ನು ಪಡೀತಾ ಇದೆ. ಆದರೆ ಇಲ್ಲಿ C1W1 ರೇಖೆ ವ್ಯಾಪಾರ ಏರ್ಪಟ್ಟ ನಂತರ ಎರಡೂ ರಾಷ್ಟ್ರಗಳ ನಡುವೆ 1 ಯೂನಿಟ್ ಬಟ್ಟೆಗೆ 1 ಯೂನಿಟ್ ದ್ರಾಕ್ಷಾರಸ ವಿನಿಮಯ ದರ ನಿಗದಿಯಾಗೋದನ್ನು ಸೂಚಿಸುತ್ತೆ. ಇದರಿಂದ ನೆಟ್ ಪ್ರಾಫಿಟ್ ಎಷ್ಟು ಅಂತಕ್ಕಂಥದ್ದು ನಿಮಗೆ ಚಿತ್ರದಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಇದರಿಂದ ಇಂಗ್ಲೆಂಡ್ ದೇಶ W2W1 ಪ್ರಮಾಣ ಅಂದರೆ 0.17 ಪ್ರಮಾಣದಷ್ಟು ಮದ್ಯದ ಲಾಭವನ್ನು ಪಡೆದರೆ, ಪೋರ್ಚುಗಲ್ ದೇಶ C1C2 ಪ್ರಮಾಣ ಅಂದರೆ 0.12 ಯೂನಿಟ್ನಷ್ಟು ಬಟ್ಟೆಯನ್ನು ಹೆಚ್ಚುವರಿಯಾಗಿ ಪಡಿತಾ ಇದೆ. ಹೀಗೆ ಎರಡೂ ರಾಷ್ಟ್ರಗಳು ಒಟ್ಟಾರೆಯಾಗಿ ವ್ಯಾಪಾರದಲ್ಲಿ ತೊಡಗೋದ್ರಿಂದ ತಮ್ಮ ದೇಶದಲ್ಲಿ ಪಡೆಯೋದಕ್ಕಿಂತ ಅಧಿಕ ಪ್ರಮಾಣದ ಸರಕುಗಳನ್ನು ಪಡಿತಾ ಇದ್ದಾವೆ ಮತ್ತು ಇದರಿಂದ ಲಾಭ ಆಗುತ್ತೆ ಎನ್ನುವಂಥದ್ದು ನಮಗೆ ಗೊತ್ತಾಯಿತು. The gains from trade and their distribution are shown in this diagram. Students, please observe the diagram on the screen. Here on y-x axis we are representing the quantity of wine, and on y axis we are representing the quantity of cloth. Here the line C1W2 indicates that in England the pre-trade internal exchange rate is 0.83 units of cloth per unit of wine. Similarly, the straight line W1C2 curve indicates that in Portugal, in the pre-trade period, the internal exchange rate between cloth and wine is 1:0.88. You are following now? Students, look at the line C1W1. It indicates the ratio trade exchange rate of the two commodities, namely cloth and wine. The exchange rate is equal to 1 unit of cloth equal to 1 unit of wine between England and Portugal. So at this exchange rate, England will take the profit of 0.17 units. In the diagram it is W2 W1 distance. Look at on y-x axis W2 W1. Similarly, Portugal will benefit about C1C2. Look at on y axis C1C2 distance, that is 0.12 units of cloth. So we can conclude that both England and Portugal specialize in the production of one commodity on the basis of comparative costs. Each country reallocates its factors accordingly and exports that commodity in which it has comparative advantage and imports that commodity in which it has a comparative disadvantage. By doing so, both the countries gain the profits through international trade
ಆ್ಯಂಡ್ ಕ್ಯಾನ್ ಇನ್ಕ್ರೀಸ್ ದ ಕನ್ಸಂಪ್ಷನ್ ಆಫ್ ಬೋತ್ ದ ಕಮಾಡಿಟೀಸ್. ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ಹೇಳೋದಾದರೆ ಇಂಗ್ಲೆಂಡ್ ಮತ್ತು ಪೋರ್ಚುಗಲ್ ಎರಡೂ ದೇಶಗಳು ಕೂಡ ಈ ಸಾಪೇಕ್ಷ ವೆಚ್ಚದ ವ್ಯತ್ಯಾಸಗಳ ಆಧಾರದ ಮೇಲೆ ಯಾವುದಾದ್ರೂ ಒಂದು ಸರಕಿನ ಉತ್ಪಾದನೆಯಲ್ಲಿ ಪರಿಣತಿಯನ್ನು ಸಾಧಿಸ್ತವೆ ಮತ್ತು ಪ್ರತಿಯೊಂದು ದೇಶವೂ ಕೂಡ ಅದರ ಉತ್ಪಾದನಾಂಗಗಳನ್ನು ಮರು ಹಂಚಿಕೆ ಮಾಡಿಕೊಂಡು ಸಾಪೇಕ್ಷ ಪ್ರಯೋಜನ ಹೊಂದಿರತಕ್ಕಂಥ ಸರಕುಗಳನ್ನು ರಫ್ತು ಮಾಡ್ತದೆ ಮತ್ತು ಸಾಪೇಕ್ಷವಾಗಿ ಅನಾನುಕೂಲತೆ ಹೊಂದಿರೋ ಸರಕುಗಳನ್ನು ಆಮದು ಮಾಡಿಕೊಳ್ತದೆ. ಹೀಗೆ ಎರಡೂ ದೇಶಗಳು ವ್ಯಾಪಾರದ ಮೂಲಕ ಲಾಭ ಗಳಿಸ್ತವೆ ಮತ್ತು ಎರಡೂ ದೇಶಗಳಲ್ಲಿ ಸರಕುಗಳ ಅನುಭೋಗದ ಪ್ರಮಾಣ ಹೆಚ್ಚಾಗುತ್ತೆ ಅನ್ನೋದನ್ನು ರಿಕಾರ್ಡೋ ಅವರು ತಮ್ಮ ಸಿದ್ಧಾಂತದಲ್ಲಿ ವಿವರಿಸಿದ್ದಾರೆ. ಸೊ ನೋಟ್ಸ್ ಬೇಕಂದರೆ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಾಗ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಬೋದು. ಇನ್ನೂ ಹೆಚ್ಚು ವಿಷಯ ಬೇಕಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬುಕ್ಸನ್ನು ಮತ್ತು ಇಂಟರ್ನೆಟ್ಟಲ್ಲಿ ಕೂಡ ರೆಫರ್ ಮಾಡ್ಬೋದು. ಥ್ಯಾಂಕ್ ಯು.